ಇವತ್ತು ಫಸ್ಟ್ ಡೇ ಕಾಲೇಜಲ್ಲಿ ಕ್ಲಾಸ್ ಕೇಳಿದಂತ ಯಾರೂ ಇಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ ಎದ್ದು ಚಿಲ್ ರೆಡಿಗೆ ಕಾಲೇಜ್ ಹೊರಟಿದ್ದೆ. ಕಾಲೇಜ್ ಹೋಗ್ಬೇಕಾದ್ರೆ ಗಣಪತಿ ಕೈ ಮುಗಿದು ಸೀದಾ ಬಂದು ಗಾಡಿ ನೋಡಿದ್ರೆ ಗಾಡಿ ಫುಲ್ ಗದ್ದೆ ಆಗಿತ್ತು. ಗಾಡಿನ ಒರೆಸ್ಕೊಂಡು ಇದ್ರೆ ನಮ್ಮ ಫ್ರೆಂಡ್ಸು ಬಂದರು. ಹೆಲ್ಮೆಟ್ ಮರ್ತೋಗಿದೆ ಅಂತೇಳಿ ಹೆಲ್ಮೆಟ್ ವಾಪಸ್ ಹೋಯ್ತು ತಂದು ಕೊಟ್ಟ ಪಾಪ. ಹೆಲ್ಮೆಟ್ ತೊಗೊಂಡು ಮತ್ತೆ ಗಾಡಿ ತೊಗೊಂಡು ಸೀದಾ ಕಾಲೇಜ್ ಕಡೆ ಹೊರಟ್ವಿ. ನಾವು ಹೋಗೋ ರೂಟಲ್ಲಿ 4 ದಿನದಿಂದ ಮಳೆ ಆಗಿರೋದಕ್ಕೋಸ್ಕರ ರೋಡೆಲ್ಲ ತುಂಬ ಹದಗೆಟ್ಟಿತ್ತು. ಹಿಂಗೆ ಹರಸಾಹಸ ಪಟ್ಟು ಅದರಲ್ಲೇ ಬಂದ್ವಿ. ಫೈನಲಿ ಕಾಲೇಜ್ ಕಡೆ ಬಂದು ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಬಂದ್ವಿ. ಡಿಪಾರ್ಟ್ಮೆಂಟ್ ಹತ್ರ ಬಂದ ತಕ್ಷಣ ಗಾಡಿ ಎಲ್ಲ ಪಾರ್ಕ್ ಮಾಡಿ ಕ್ಲಾಸಿಗೆ ಹೋಗ್ಬೇಕಾದ್ರೆ ಕಿರಣ್ ಅಣ್ಣರು ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಕ್ಲಾಸಲ್ಲಿ ಹೋದ್ರು. ನೋಡಿದ್ರೆ ಯಾರು ಇರಲಿಲ್ಲ. ಸರ್ ನಂಗೆ ಟಿಸಿ ಕೊಟ್ಬಿಡಿ ಸರ್, ನಾನು ಕಾಲೇಜ್ ಬಿಟ್ಟು ಹೊರಡ್ತೀನಿ. ಯಾಕಯ್ಯ ಎಕ್ಸಾಮ್ ಇನ್ನು 3 ತಿಂಗಳಿದೆ, ಕಾಲೇಜ್ ಬಿಟ್ಯಾ ಸರ್? ಕಾರಣ ಮಾತ್ರ ಕೇಳ್ಬಿಡಿ ಸರ್. ಇಂತೂ ನಾವು ನಮ್ಮ ಫ್ರೆಂಡ್ಸ್ ಹರಸಾಹಸಪಟ್ಟು 3 ಕ್ಲಾಸ್ ಕೇಳಿ ಲಂಚ್ ಬ್ರೇಕ್ ಬಿತ್ತು. ಲಂಚ್ ಮಾಡ್ಕೊಂಡು ಸೀದಾ ಹೋಗಿ ನೇರ್ಲೆಂಡ್ ತಿನ್ಕೊಂಡಿದ್ವಿ. ಅಪರೂಪಕ್ಕೆ ಸಿಗೋಣ ಅಂತೇಳಿ ಎಲ್ಲರೂ ತಿಂತಾ ಇದ್ರು. ನಾನು ಸ್ವಲ್ಪ ತಿಂದೆ. ನಾನು ಬರೋ ಅಷ್ಟರಲ್ಲಿ ನಮ್ಮ ದೋಸ್ತ ಬಂದು ಆಲ್ರೆಡಿ ಬಂದು ಏನೋ ಕತೆ ಹೇಳ್ತಿದ್ದ ಹುಡುಗರಿಗೆ. ಇಲ್ಲಿ ಪಾಪ ಅಂತೇಳಿ ಕರ್ಕೊಂಡು ಹೋದೆ. ಫೈನಲ್ ಅಂತೂ ಈ ಉಳಿದಿರೋ 2 ಕ್ಲಾಸ್ನ ಕೇಳ್ಕೊಂಡು ಸೀದಾ ಹಾಸ್ಟೆಲ್ ಕಡೆ ಹೊರಟ್ವಿ. ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ದೊಡ್ಡ ಪಾಠನ ಸರ್ ಇದು. ಅಂತೂ ಫಸ್ಟ್ ಡೇ ಎಲ್ಲ ಕ್ಲಾಸಸ್ನ ಕೇಳ್ಕೊಂಡು ಹಾಸ್ಟೆಲ್ಗೆ ರೀಚ್ ಆಗಿ ಗಾಡಿ ಪಾರ್ಕ್ ಮಾಡಿ ಸೀದಾ ರೂಮ್ಗೆ ಹೋದೆ. ಸೊ ಇವತ್ತಿನ ವಿಷಯ ಅಷ್ಟೇ, ಮತ್ತೆ ಸಿಗೋಣ.